ವಿರಾಮದ ಬಳಿಕ ಮತ್ತೆ ಸ್ವಾಗತ. ಲೋಕಸಭೆ ಚುನಾವಣೆ ಎದುರಿಗೆ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಮಾಜಿ ಸಚಿವ ವಿ ಸೋಮಣ್ಣನವರಿಗೆ ದೇವೇಗೌಡರ ಅಭಯ ಏನಾದರೂ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸೋದಕ್ಕೆ ಸೋಮಣ್ಣ ಅವರು ಉತ್ಸುಕವಾಗಿದ್ದಾರೆ. ಬಿಡದಿ ತೋಟದ ಮನೆಯಲ್ಲಿ ಕುಮಾರಸ್ವಾಮಿ ಅವರನ್ನ ಸೋಮಣ್ಣನವರು ಭೇಟಿಯಾಗಿದ್ದಾರೆ. ಜೆಡಿಎಸ್ ಪ್ರಾಬಲ್ಯದ ಕ್ಷೇತ್ರದಲ್ಲೇ ನಿಲ್ಲೋದಕ್ಕೆ ಸೋಮಣ್ಣ ಪ್ಲಾನ್ ಏನಾದರೂ ರೂಪಿಸಿದಾರಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಒಕ್ಕಲಿಗ ಲಿಂಗಾಯತ ಕಾಂಬಿನೇಷನ್ ಅಲ್ಲಿ ಗೆಲ್ಲೋದಕ್ಕೆ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಗ್ರೀನ್ ಸಿಗ್ನಲ್ ಮುನ್ನವೇ ಜೆಡಿಎಸ್ ಸಿಗ್ನಲ್ಗಾಗಿ ಸೋಮಣ್ಣ ಅವರು ಕಾದು ಕುಳಿತಿದ್ದಾರೆ. ಇದೇ ಕಾರಣಕ್ಕಾಗಿ ಬಿಡದಿಯ ತೋಟಕ್ಕೆ ತೆರಳಿ ಇದಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ದೇವೇಗೌಡರು ಇದೀಗ ವಿ ಸೋಮಣ್ಣನವರಿಗೆ ಅಭಯವನ್ನು ನೀಡೋದಕ್ಕೆ ಏನಾದರೂ ಮುಂದಾಗ್ತಾ ಇದ್ದಾರಾ? ಇದೇ ಕಾರಣಕ್ಕಾಗಿ ಬಿಡದಿ ತೋಟಕ್ಕೆ ಏನಾದರೂ ಭೇಟಿ ಕೊಟ್ರ? ಇನ್ನು ಅದೇ ರೀತಿಯಾಗಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಕ್ಕೆ ಅಂತ ವಿ ಸೋಮಣ್ಣನವರು ಉತ್ಸುಕರಾಗಿದ್ದಾರೆ. ಬಿಡದಿ ತೋಟದ ಮನೆಯಲ್ಲಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಇನ್ನು ಅದೇ ರೀತಿಯಾಗಿ ಜೆಡಿಎಸ್ ಪ್ರಾಬಲ್ಯ ಇರುವಂತಹ ಕ್ಷೇತ್ರದಲ್ಲೇ ನಿಲ್ಲೋದಕ್ಕೆ ವಿ ಸೋಮಣ್ಣನವರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಕ್ಕಲಿಗ ಹಾಗೂ ಲಿಂಗಾಯತ ಕಾಂಬಿನೇಷನ್ನಲ್ಲಿ ಗೆಲ್ಲೋದಕ್ಕೆ ಅಂತ ರಣತಂತ್ರವನ್ನು ಕೂಡ ಹಿಡಿತಾ ಇದ್ದಾರೆ. ಇನ್ನು ಬಿಜೆಪಿ ಗ್ರೀನ್ ಸಿಗ್ನಲ್ಗಾಗಿ ಅವರು ಕಾಯಬೇಕಾಗಿತ್ತು. ಆದರೆ ಬಿಜೆಪಿ ಗ್ರೀನ್ ಸಿಗ್ನಲ್ ಮುನ್ನವೇ ಜೆಡಿಎಸ್ ಸಿಗ್ನಲ್ ಕೊಡೋದಕ್ಕಾಗಿ ಅವರು ಕಾದು ಕುಳಿತಿದ್ದಾರೆ ಅಂತ ಹೇಳಲಾಗ್ತಾ ಇದೆ.